ಈಗ ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ವಿಚಾರಗಳು? ನೀವು ವಿಜಯಲಕ್ಷ್ಮಿ ಅಂತಾನೆ ಗೊತ್ತಾಗಿರ್ಲಿಲ್ಲ, ಯಾಕಂದ್ರೆ ನೀವು ದರ್ಶನ್ ಅಂತಾನೆ ಗೊತ್ತಿರ್ಲಿಲ್ಲ. ಸೊ ಯಾವಾಗ ಗೊತ್ತಾಯ್ತು, ಹೆಂಗ್ ಗೊತ್ತಾಯ್ತು? ಇಬ್ರು ಪರಸ್ಪರ ಪ್ರೀತಿಯಾದಾಗ ಏನೆಲ್ಲ ನಿಕ್ ನೇಮ್ ಇಂದ ಕರ್ಕೊಂತಿದ್ರಿ ಅಂತ? ಇಲ್ಲ ಅಂದರೆ ಧನು ಅಂತ ನಮ್ಮನೇಲಿ ಕರೀತಿದ್ರು ಊರಲ್ಲೆಲ್ಲ. ರಿಯಲ್ ನೇಮ್ ದರ್ಶನ್ ಅಂತ ಗೊತ್ತಿರಲಿಲ್ಲ. ಇವಳನ್ನು ಮಾನ್ಯ ಅಂತಾನೆ ಇವಾಗ ನಂಗೆ 1.5 ವರ್ಷದ ಹಿಂದೆನೇ ಗೊತ್ತಾಗಿದ್ದು ಇವಳ ಹೆಸರು ವಿಜಯಲಕ್ಷ್ಮಿ ಅಂತ. ಅಲ್ಲಿ ತನಕ ಮಾನ್ಯ ಅಂತಾನೆ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಸೋಷಲ್ ಮೀಡಿಯಾಗೆ ಬಂದಾಗ ದರ್ಶನ್ ಅಂತ ನನ್ನ ಹೆಸರು ಅವಳಿಗೆ ಗೊತ್ತಿತ್ತು. ಆಮೇಲೆ ಇವಾಗ ನಂಗೆ ವಿಜಯಲಕ್ಷ್ಮಿ ಅಂತ 1.5 ವರ್ಷದ ಮುಂಚೆ ಗೊತ್ತಾಗಿದ್ದು. ಅಲ್ಲಿ ತನಕ ಗೊತ್ತಿರಲಿಲ್ಲ. ಸೊ ನಿಮ್ಗೆ ಈಗ ಇವ್ರ ದರ್ಶನ್ ಅಂತ ಗೊತ್ತಾದ್ಮೇಲೆ ನಿಮ್ಗೆ ಹೆಂಗ್ ಅನ್ನಿಸ್ತು? ಅದು ನಮ್ಮ ಹುಡುಗ ಅಂದರೆ ನನಗೆ ಗೊತ್ತಿತ್ತು ದರ್ಶನ್ ಅಂತ ಅವ್ರ ಹೆಸರು. ಆದರೆ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ಕೇಳಿದಾಗ ಫುಲ್ ಶಾಕು. ಏ ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಹಾಗೆ ಹೀಗೆ ಅಂತ. ಆಮೇಲೆ ಆಧಾರ್ ಕಾರ್ಡ್ ಎಲ್ಲ ಫೋಟೋ ತೋರಿಸಿದ್ಮೇಲೆ ಕನ್ಫರ್ಮ್ ಆಗಿದ್ದು, ಓ ನಿನ್ನ ಹೆಸ್ರು ವಿಜಯಲಕ್ಷ್ಮಿನೇನಾ ಹಾಗೆ ಹೀಗೆ ಅಂದ್ಕೊಂಡು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಂತೂ ವೈರಲ್ ಆಗ್ತಾ ಇದೆ. ಅಪ್ಪ ಅಮ್ಮ ನೋಡಿ ಏನ್ ಹೇಳಿದ್ರು ಅಂತ? ಖುಷಿಪಟ್ರು, ತುಂಬಾ ಖುಷಿಪಟ್ರು. ಖುಷಿ ಪಟ್ರ? ಹಾಂ. ನಿಮ್ಮಪ್ಪ ಅಮ್ಮ ಏನ್ ಹೇಳಿದ್ರು? ಅಂದರೆ ಎಲ್ಲರೂ ಕಾಲ್ ಮಾಡ್ತಿದ್ದಾರೆ, ಹಾಗೆ ಏನು ನಿನ್ನ ಮಗಳೇ ವೈರಲ್ ಆಗಿಬಿಟ್ಟಿದ್ದಾಳೆ, ಏನು ಹಂಗೆ ಬರ್ತಿದೆ ಹಿಂಗೆ ಬರ್ತಿದೆ ಅಂತ. ತುಂಬಾ, ಆದರೆ ತುಂಬಾ ಖುಷಿ ಪಡ್ತಿದ್ದಾರೆ.